ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಡಿಕೆಶಿಗೆ ಸಿಎಂ ಪಟ್ಟವೂ ಇಲ್ಲ, ಇತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಇಲ್ಲ. ಪಕ್ಷವನ್ನು ಕಟ್ಟಿ ಬೆಳೆಸಿ ಈ ಬಾರಿ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾರಣವಾಗಿದ್ದಂಥ ಡಿಕೆಶಿಗೆ ಚೊಂಬೆ ಗತಿ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಡಿಕೆಶಿಗೆ ವಕ್ರ ದೆಸೆ ಶುರುವಾಗಿಬಿಟ್ಟಿದೆ. ಹೀಗೆ ಇಂಥ ಮಾತುಗಳನ್ನೇ ನೀವೀಗ ಪದೇ ಪದೇ ಕೇಳ್ತಾ ಇದ್ದೀರಿ. ಸದ್ಯ ಡಿಕೆಶಿ ಪರಿಸ್ಥಿತಿಯೂ ಕೂಡ ಹಾಗೆ ಆಗಿದೆ. ಈ ನಡುವೆ ಡಿಕೆಶಿ ತಾಯಿ ನುಡಿದಿದ್ದಂಥ ಭವಿಷ್ಯದ ಮಾತುಗಳು ಸದ್ದು ಮಾಡ್ತಿವೆ. ಸಿದ್ದರಾಮಯ್ಯನನ್ನ ನಂಬೇಡ ಅಂತ ಕಿವಿ ಮಾತು ಹೇಳಿದಂಥ ಡಿಕೆಶಿ ತಾಯಿ ಮಾತುಗಳು ಇದೀಗ ನಿಜವಾಗ್ತಿವೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಡಿಕೆಶಿ ಎಲ್ಲೋ ತಿರುಕನ ಕನಸು ಕಾಣ್ತಿದ್ದಾರಾ, ಅಥವಾ ಅವರು ಈ ಬಾರಿ ಸಿಎಂ ಆಗೋ ಕನಸು ಈಡೇರೋದೇ ಇಲ್ವಾ? ಪೂರ್ಣಾವಧಿ ಸಿಎಂ ಆಗಿ ಮಾಸ್ ಲೀಡರ್ ಖ್ಯಾತಿಯ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ? ಡಿಕೆಶಿ ಮುಂದಿನ ನಡೆ ಏನಾಗಾದ್ರೆ? ಡಿಕೆಶಿ ತಾಯಿ ಹೇಳಿದ್ದೇನೋ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಕಾಂಗ್ರೆಸ್ಗೆ ಎಲ್ಲಿಂದಲೋ ಬಂದ ವಲಸಿಗರೇ ಇವತ್ತು ಡಿಕೆಶಿನ ನಿರಾಶ್ರಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ವಲಸಿಗರ ಹಾವಳಿಯಿಂದ ಚಾಡಿ ಮಾತುಗಳಿಂದಲೇ ಡಿಕೆಶಿ ಮೂಲೆ ಗುಂಪಾಗ್ತಿದ್ದಾರೆ. ಡಿಕೆಶಿಗೆ ಇನ್ನು ಮುಂದೆ ಸಿಎಂ ಹುದ್ದೆಯನ್ನು ಅಂಗಲಾಚಿ ಕೇಳೋದಕ್ಕಿಂತ ಪಟ್ಟು ಹಿಡಿದು ಕಿತ್ಕೊಳ್ಳೋದೇ ಅನಿವಾರ್ಯವಾಗಿ ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಯಾರೂ ಊಹಿಸದ ಬೆಳವಣಿಗೆಗಳು ಕೂಡ ಸಂಚಲನವನ್ನು ಮೂಡಿಸ್ತಾ ಇವೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳ್ಯದ ವರಿಷ್ಠರ ಮಾತಿಗೆ ಕಿವಿ ಕೊಡದೆ ಕುಂಭಮೇಳಕ್ಕೆ ಹೋಗಿದ್ದಕ್ಕೆ ಗರ್ವಭಂಗಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಖರ್ಗೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಮುಖ ಪರಿಚಯ ಮಾಡೋ ಮಾತುಗಳನ್ನಾಡ್ತಿದ್ದಾರೆ. ಖರ್ಗೆ ಕೂಡ ಡಿಕೆಶಿ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವಿನ ಒಳ ಮುನಿಸು ಕೂಡ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸಿಎಂ ಆಗೋ ಕನಸು ಆಕಾಶದಲ್ಲಿರೋ ಚಂದಮಾಮನ ಕತೆ ಕೇಳಿದಂತಾಗ್ಬಿಟ್ಟಿದೆ ಡಿಕೆಶಿಗೆ. ಇತ್ತ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿರೋ ಅಸಮರ್ಥ ಸಚಿವರ ಪಟ್ಟಿ ಸಿದ್ಧ ಮಾಡಿರೋ ಡಿಕೆಶಿ ಅವರ ಬದಲಾವಣೆಗೂ ಕೂಡ ಪಟ್ಟು ಹಿಡಿದಿದ್ದಾರೆ. ಅವರೆಲ್ಲರೂ ಕೂಡ, ನಿಮಗೆ ಇನ್ನೊಂದು ಕುತೂಹಲ ಕೂಡ ಇಲ್ಲಿ ಕಾದಿದೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು ಅನ್ನೋದು ವಿಶೇಷ. ಎಂ.ಬಿ. ಪಾಟೀಲ್ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ತಿಮ್ಮಾಪುರ್, ಭೈರತಿ ಸುರೇಶ್, ಹೀಗೆ ಸಿದ್ದರಾಮಯ್ಯ ಆಪ್ತರಿಗೆ ಕೋಕನ್ನು ನೀಡಿ ಕಾಂಗ್ರೆಸ್ನ ಬೇರೆ ವರಿಷ್ಠರಿಗೆ, ಅಂದರೆ ಇದೇ ಡಿಕೆಶಿ ಅವರ ಬೆಂಬಲಿಗರಿಗೆ ಮಣೆ ಹಾಕಬೇಕು, ಜೊತೆಗೆ ಅವರೆಲ್ಲರನ್ನೂ ಕೂಡ ನೀವು ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ನಲ್ಲಿ ಮನವರಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಅವರ ಕಟ್ಟ ಬೆಂಬಲಿಗರಿಗೆ ತಕ್ಕ ಪಾಠವನ್ನು ಈ ಮುಖಾಂತರ ಕಲಿಸಬೇಕು ಅನ್ನೋದೇ ಡಿಕೆಶಿಯ ಬಿ ಪ್ಲಾನ್. ಇನ್ನು ಕೆಪಿಸಿಸಿ ಹುದ್ದೆಯ ಮೇಲೆ ಡಿಕೆಶಿಗೆ ಕಿಂಚಿತ್ತೂ ಆಸೆ ಇಲ್ಲ ಅನ್ನೋದನ್ನು ಅವರ ಹೇಳಿಕೆಗಳಿಂದಲೇ ನೀವು ತಿಳಿದುಕೊಳ್ಬೋದು. ಸ್ನೇಹಿತರೆ, ಇನ್ನು ಡಿಕೆಶಿ ತಾಯಿ ಅವತ್ತು ಹೇಳಿದಂಥ ಮಾತುಗಳು BJP ಅಸ್ತ್ರವಾಗಿಸಿಕೊಂಡು ಪದೇ ಪದೇ ಡಿಕೆಶಿನ ತಿವಿಯೋ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಅವತ್ತು ಇದೇ ಡಿಕೆಶಿಗೆ ಒಂದು ಕಿವಿ ಮಾತನ್ನು ಕೂಡ ಅವ್ರ ತಾಯಿ ಹೇಳಿದರು. ಆ ಮಾತುಗಳು ಇವತ್ತು ನಿಜ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಆ ಮಾತುಗಳು ಏನು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ, ನಾನು ದೇವರಾಜು ಅರಸು ದಾಖಲೆ ಮುರಿತೀನಿ, ಮುಂದಿನ ಎಲೆಕ್ಷನ್ ಕೂಡ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ, ನಾನೇ ಸಿಎಂ ಆಕಾಂಕ್ಷಿ ಆಗ್ತೀನಿ ಅಂತ ಗುಟುರ್ತಾ ಇರೋ ಟಗರು ಮಾತುಗಳನ್ನು ಕೇಳಿ ಡಿಕೆಶಿ ಒಳಗೆ ಕೊತ ಕುದೀತಾ ಇದ್ದಾರೆ. ಡಿಕೆಶಿ ಆಕ್ರೋಶವನ್ನು ಕೇವಲ ಟ್ವೀಟ್ ಮುಖಾಂತರ ಹೊರ ಹಾಕ್ತಿದ್ದಾರೆ ಬಿಟ್ಟರೆ ಯಾಕೋ ಏನೋ ಹಲ್ಲು ಕಿತ್ತ ಹಾವಿನಂತಾಗಿಬಿಟ್ಟಿದ್ದಾರೆ. ಅಡ್ಡಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಮುಂದಿನ ಬಾರಿಯೂ ಕೂಡ ನಾನು ಕಾಂಗ್ರೆಸ್ನಲ್ಲಿ ಇಷ್ಟಪಟ್ಟ ಅಧಿಕಾರವನ್ನು ಪಡೆಯದೇ ಇರಬೇಕಾಗುತ್ತೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರೋ ಹಾಗೆ ಕಾಣಿಸುತ್ತೆ. ಹೌದು ಸ್ನೇಹಿತರೆ, 8 ವರ್ಷಗಳ ಹಿಂದೆ ಇದೇ ಡಿಕೆಶಿ ಹಾಗೂ ಸ್ನೇಹಿತರ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ನಡೆಸಿದ್ರು. ಇದು ಸಿದ್ದರಾಮಯ್ಯನವರ ಕೈವಾಡ ಇರಬಹುದು, ಬೇಕಂತಲೇ ಈಗ ಮಾಡಿಸಿದ್ದಾನೆ ಅಂತ ಡಿಕೆಶಿ ತಾಯಿ ಅನುಮಾನ ಕೂಡ ಪಟ್ಟಿದ್ರು. IT ದಾಳಿಯ ಬಗ್ಗೆ ಸಿದ್ದರಾಮಯ್ಯ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ, ಕತ್ತಿ ಮಸೀತಲೇ ಇದ್ದಾನೆ. ನನ್ನ ಮಗನಿಂದ ಅವರೆಲ್ಲ ಮುಂದೆ ಬಂದರು, ಇವತ್ತಿನ ದಿನ ನನ್ನ ಮಗನ ಮೇಲೆ ದ್ವೇಷವನ್ನು ಮಾಡ್ತಾ ಇದ್ದಾರೆ. ಯಾರಿಂದ ಅವರೆಲ್ಲರೂ ಕೂಡ ಏಣಿ ಹತ್ತಿದ್ರೋ ಇವತ್ತು ಆ ಏಣಿಯನ್ನೇ ಒದೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರ ಕುರಿತಾಗಿ ನಂಬಿಸಿ ಕತ್ತು ಕೊಯ್ಯುವ ವ್ಯಕ್ತಿತ್ವ ಅನ್ನೋ ರೀತಿಯಾಗಿ ಇದೇ ಡಿಕೆಶಿ ಅವರ ತಾಯಿ ಮಾತನಾಡಿದರು. ದೇವರು ಏನು ಮಾಡ್ತಾನೆ ನನ್ನ ಮಕ್ಕಳಿಗೆ, ಸಿದ್ದರಾಮಯ್ಯನೂ ಆಗಲಿ BJPಯವರಾಗಲಿ ಎಲ್ಲರೂ ಕೂಡ ನಂಬಿಸಿ ಕುತ್ತಿಗೆ ಕೊಯ್ಯೋ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಮ್ಮ ಪಾರ್ಟಿಯಲ್ಲಿದ್ದರೂ ಕೂಡ ನನಗೆ ಈಗಲೂ ಕೂಡ ಆತನ ಮೇಲೆ ಅಸಮಾಧಾನ ಯಾವತ್ತಿಗೂ ಕೂಡ ಇದೆ ಅಂತ ಹೇಳಿ ಇದೇ DK ಶಿವಕುಮಾರ್ ಅವರ ತಾಯಿ ಬೇಸರವನ್ನು ವ್ಯಕ್ತಪಡಿಸಿದರು. ಆದರೆ DK ಬ್ರದರ್ಸ್ ಮಾತ್ರ ಅಮ್ಮನ ಹತಾಶೆ ಹಾಗೆ ಮಾತನಾಡ್ತಾ ಇದ್ದಾರೆ ಅಂತ ನುಣುಚಿಕೊಳ್ಳೋ ಕೆಲಸವನ್ನು ಮಾಡಿದರು.
ಸ್ನೇಹಿತರೆ, ಆ ಮಾತುಗಳು ಇವತ್ತು ಸತ್ಯ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಕೂಡ ಪರಾಮರ್ಶೆ ಮಾಡಬಹುದು. ಅವತ್ತು ಡಿ ಕೆ ಶಿ ತಾಯಿ ನುಡಿದ ಮಾತುಗಳು ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇವೆ. ಡಿ ಕೆ ಶಿ ಬೆಂಬಲಿಗರು ಎಲ್ಲೇ ಹೋದರೂ ಕೂಡ ಮುಂದಿನ CM ಡಿ ಕೆ ಶಿವಕುಮಾರ್ ಅಂತ ಪೋಸ್ಟರ್ ಹಿಡಿದು ಘೋಷಣೆ ಕೂಗ್ತಿದ್ದಾರೆ. ಕರ್ನಾಟಕದಿಂದ ಹಿಡಿದು ಕುಂಭಮೇಳದವರೆಗೂ ಕೂಡ ಡಿ ಕೆ ಶಿ CM ಆಗಬೇಕು ಅನ್ನೋ ಆಸೆಗೆ ಅವರು ಪರ ಕಾರ್ಯಕರ್ತರು ಬೆಂಬಲಿಗರು ಘೋಷಣೆ ಕೂಗಿದ್ದು. ಆದರೆ ಇದು ಇಷ್ಟಕ್ಕೆ ಸೀಮಿತವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ಸಿದ್ದರಾಮಯ್ಯ ಬೆಂಬಲಿಗರು ಮಾತ್ರ ಡಿ ಕೆ ಶಿ ಗೊತ್ತಿಲ್ಲದಂತೆ ಉರಿಸೋದನ್ನು ಕೂಡ ತುಂಬ ಚೆನ್ನಾಗಿಯೇ ಕಲ್ತಿದ್ದಾರೆ. ಅದಕ್ಕೆ ಅವತ್ತು ಅವ್ರ ತಾಯಿ ಹೇಳಿದ ಮಾತುಗಳು ಸತ್ಯವಾದವು ಅಂತ ಡಿ ಕೆ ಶಿ ಬೆಂಬಲಿಗರು ಪದೇ ಪದೇ ಆ ಮಾತುಗಳನ್ನು, ಅವರ ತಾಯಿಯ ಮಾತುಗಳನ್ನು, ಆ ತಾಯಿಯ ಭವಿಷ್ಯದ ಮಾತುಗಳನ್ನು ಪುನರುಚ್ಚರಿಸ್ತಾ ಇರೋದು. ಇದನ್ನೇ BJP IT ಸೆಲ್ ಕೂಡ ಟ್ವೀಟ್ ಮಾಡಿ ಡಿ ಕೆ ಶಿನ ಎಚ್ಚರಿಸ್ತಾ ಇದೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಬೇಕು ಅಂದರೆ ಒದ್ದು ಕಿತ್ಕೊಳ್ಳೋದು ಗೊತ್ತು. ಆ ಕಲೆಯಲ್ಲಿ ಅವರು ಕರಗತವಾಗಿದ್ದಾರೆ ಅಂತ ಅಶೋಕ್ ಹೋದಲ್ಲಿ ಬಂದಲ್ಲಿ ಕುಟ್ಟಿರ್ತಾ ಇದ್ದಾರೆ. ಅವ್ರಿಗೆ ಅಧಿಕಾರ ಬೇಕು ಅಂದರೆ ಅದನ್ನು ಕೇಳಿ ಕಿತ್ಕೊಳ್ಳೋದು ಗೊತ್ತು ಅವರಿಗೆ. ಹಾಗೆ ಮಾಡಿದ್ದಾರೆ ಅನೇಕ ಸಂದರ್ಭಗಳಲ್ಲಿ. ಡಿ ಕೆ ಶಿ ಸಮಯ ಬರಲಿ ಅಂತ ಕಾಯ್ತಿದ್ದಾರೆ, ಆವಾಗ ಒದ್ದು ಕಿತ್ಕೋತಾರೆ ಅಂತ ಇದೇ ಅಶೋಕ್ ಹೇಳ್ತಿದ್ದಾರೆ. ಆಗ ಕಾಂಗ್ರೆಸ್ ನೆಲ ಕಚ್ಚುತ್ತೆ ಅಂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಆಪ್ತರು ಕೊಡೋ ಚೆಕ್ಮೇಟ್ಗೆ ಡಿ ಕೆ ಶಿ ಬಳಿ ಉಳಿದಿರ್ತಕ್ಕಂಥ ಕೊನೆಯ ಆಯ್ಕೆ ಇದೊಂದೇ ಅನ್ನೋದು ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿಬರ್ತಾ ಇರೋ ಮಾತುಗಳು. ಡಿ ಕೆ ಶಿ ವಿರುದ್ಧ ನಡೀತಿರೋ ದೊಡ್ಡ ಮಟ್ಟದ ಮಸಲತ್ತುಗಳಿಗೆ ಡಿ ಕೆ ಶಿ ರಾಜಕೀಯ ಚಾಣಕ್ಯ ಅಂತಲೇ ಖ್ಯಾತಿ ಪಡೆದವರು. ಆದರೆ ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋ ಮಾತುಗಳು ಒಂದೇ. ಇವೆಲ್ಲ ಕಾರಣಗಳಿಗೂ ಕೂಡ ಡಿ ಕೆ ಶಿ ಕುಂಭಸ್ನಾನ ಮಾಡಿದ್ದೆ ಇವೆಲ್ಲ ಕಾರಣಗಳಿಗೂ ಕೂಡ ಕಾರಣ ಆಗ್ತಾ ಇರೋದು. ಯಾಕೆ KPCC ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಕೆಳಗಿಳಿಸಬೇಕು ಅನ್ನೋ ಪಟ್ಟನ್ನು ಈಗಾಗಲೇ ಖರ್ಗೆ ಅವರು ಕೂಡ ಹಿಡಿದು ಬಿಟ್ರಲ್ಲ. ಇದಕ್ಕೆಲ್ಲ ಕಾರಣ ಕುಂಭಸ್ನಾನ ಮಾಡಿದ್ದ. ಹಾಗಾದರೆ ಡಿ ಕೆ ಶಿ ಕುಂಭಸ್ನಾನದ ವಿಡಿಯೋಗಳನ್ನು ಖರ್ಗೆಗೆ ಟ್ಯಾಗ್ ಮಾಡಿ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದು ಕೂಡ ಇದಕ್ಕೆ ಕಾರಣ ಇರಬಹುದು ಅಂತ ಮಾತುಗಳು ಕೇಳಿಬರ್ತಾ ಇವೆ. ಕುಂಭಸ್ನಾನ ವಿರೋಧಿಸ್ತಾ ಬರ್ತಾ ಇದ್ದಂಥ ಇದೇ ಕೈ ನಾಯಕರಿಗೆ ಯಾವಾಗ ಡಿ ಕೆ ಶಿ ಇದೇ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದುಬಿಟ್ರೋ ಅವತ್ತಿಂದಲೂ ಕೂಡ ಅದನ್ನು ಒಂಥರ ನುಂಗ್ಲಿಕ್ಕೂ ಆಗದೆ ಉಗುಳುಗ್ಲಿಕ್ಕೂ ಆಗದೆ ಬಿಸಿ ತುಪ್ಪವಾಗುವಂತೆ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಅವರು. ಬಹಿರಂಗವಾಗಿ ಈತ ಡಿ ಕೆ ಶಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಧೈರ್ಯವಿಲ್ಲದಂಥ ಕಾಂಗಿ ವರಿಷ್ಠರು ಒಳಗೆ ಹುರಿದು ಹೋಗಿಬಿಟ್ರು. ಅದಕ್ಕೆ ಡಿ ಕೆ ಶಿಗೆ ತೆರೆಮರೆಯಲ್ಲಿ ಈ ರೀತಿಯಾದಂಥ ಸಂಚನ್ನು ರೂಪಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಸ್ನೇಹಿತರೆ, ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಯಾಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲೂ ಕೂಡ ಕಿಂಚಿತ್ತು ಒಂದು ಮಾತನ್ನು ಕೂಡ ಇನ್ನು ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನೊಂದು ಕಡೆ ಇದೇ ಸಿದ್ದರಾಮಯ್ಯನವರು ಮಾತುಗಳನ್ನು ಹೇಳಿದ್ರು, ನೀವೆಲ್ಲರೂ ಕೂಡ ಗಮನ ಹರಿಸಬಹುದು. ನಾನು ದೇವರಾಜು ಅರಸು ಅವರ ರೀತಿಯಲ್ಲಿ ನಾನು ಕೂಡ ಪೂರ್ಣಾವಧಿಯ CM ಆಗಿ ಮುಂದುವರಿತೀನಿ ಅಂತ ಪದೇ ಆಡ್ತಿದ್ದಾರಲ್ವಾ. ಹಾಗಾದರೆ ಇನ್ನು ಡಿ ಕೆ ಶಿಗಿರ್ತಕ್ಕಂಥ ಕೊನೆಯ ದಾರಿಯೇ ಸೋನಿಯಾ ಗಾಂಧಿ. ಅವರನ್ನು ಹಿಡಿದ್ರೆ ಅವ್ರ CM ಕನಸು ಇನ್ನೂ ಜೀವಂತವಾಗಿ ಉಳಿಯಬಹುದೋ ಏನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಡಿ ಕೆ ಶಿ ಕೇಂದ್ರದಲ್ಲಿ ಯಾವ ರೀತಿಯ ಒತ್ತಡ ತಂದಿದ್ದಾರೆ, ರಾಹುಲ್ ಗಾಂಧಿಯನ್ನು ಮೀಟ್ ಆಗಿದ್ದಾರೆ, ಏನಾಗಬಹುದು ಮುಂದೆ ಏನಾಗಬಹುದು ಅನ್ನೋದನ್ನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಬಹುದು. ಅಲ್ಲಿಯವರೆಗೂ ಕೂಡ ಮತ್ತೆ ಯಕ್ಷಪ್ರಶ್ನೆಯಾಗಿ ಉಳಿಯೋದು ಅವತ್ತು ಡಿ ಕೆ ಶಿ ಅವರ ತಾಯಿ ಹೇಳಿದಂಥ ಕಿವಿ ಮಾತು ಸಿದ್ದರಾಮಯ್ಯನವರ ವಿಚಾರವಾಗಿ ಸತ್ಯ ಆಗಬಹುದಾ ಅನ್ನೋದು ಮಾತ್ರ ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸ್ನೇಹಿತರೆ, ನೋಡ ಏನಾಗಬಹುದು ಅನ್ನೋ ಒಂದಿಷ್ಟು ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.